ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ರಚನೆ ಆಗಿದ್ದು ಮೊದಲು ಕೈ ಹಾಕಿರೋದೆ ಗೃಹಲಕ್ಷ್ಮಿ ಯೋಜನೆಗೆ ಸರ್ಜರಿ ಮಾಡೋದಕ್ಕೆ. ಸಿಎಂ ಡಿಕೆಶಿ ಅವರೇ ಹೇಳ್ಕೊಂಡಿರೋ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಗಳಲ್ಲಿರೋ ಕೆಲವೊಂದಿಷ್ಟು ಲೋಪದೋಷಗಳಿಂದಾಗಿ ಸರ್ಕಾರಕ್ಕೆ ಬರ್ತಿ 90 ಕೋಟಿ ಲಾಸ್ ಆಗ್ತಿತ್ತಂತೆ. ಪ್ರತಿ ತಿಂಗಳು ಈ ಮೂಲದಿಂದಲೇ ಕೋಟಿ ಹಣ ಸರ್ಕಾರದ ಬೊಕ್ಕಸದಿಂದ ಹರಿದು ಹೋಗ್ತಾ ಇತ್ತಂತೆ. ಹೀಗಾಗಿಯೇ ಈ ಯೋಜನೆಗೆ ಮೇಜರ್ ಸರ್ಜರಿ ಮಾಡೋದಕ್ಕೆ ಮುಂದಾಗಿದ್ದೇವೆ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಪಂಚ ಗ್ಯಾರಂಟಿಗಳಲ್ಲಿ ಅತ್ಯಂತ ಕಾಸ್ಟ್ಲಿ ಯೋಜನೆ ಈ ಗೃಹಲಕ್ಷ್ಮಿ ಯೋಜನೆ. ಈ ಯೋಜನೆಯಿಂದಲೇ ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀಳ್ತಿರೋದು. ಹೀಗಾಗಿ ಆದಾಯ ಕ್ರೋಢೀಕರಣಕ್ಕೆ ಮುಂದಾಗಿರೋ ಸಿಎಂ ಹೊಸದೊಂದು ಮಾರ್ಗ ಹುಡುಕಿದ್ದಾರೆ. ಆದ್ರೆ ಇದೇ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಹುಟ್ಟು ಹಾಕಿದೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಈಗ ಹೇಳ್ತಾ ಇರೋ ಯಾವೊಂದು ನಿಯಮಗಳನ್ನು ಹೇಳಿರ್ಲಿಲ್ಲ ಅನ್ನೋದು ಬಿಜೆಪಿ ಅವರ ವಾದ. ಇದು ನಿಜವೂ ಹೌದು. ಯಾಕಂದ್ರೆ 2023ರ ಚುನಾವಣಾ ಸಮಯದಲ್ಲಿ ಪ್ರತಿ ಮನೆಯ ಯಜಮಾನಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಅಂದಿದ್ರು. ಆ ವೇಳೆ ಟ್ಯಾಕ್ಸ್ ಕಟ್ಟೋರಿಗೆ ಕೊಡಲ್ಲ, GST ಕಟ್ಟೋರಿಗೆ ಕೊಡಲ್ಲ, ರೇಷನ್ ಕಾರ್ಡ್ ಇಲ್ಲದವರಿಗೆ ಕೊಡಲ್ಲ ಅನ್ನೋ ಯಾವುದೇ ನಿಯಮ ಇರಲಿಲ್ಲ. ಆದ್ರೀಗ ಹೊಸ ರೂಲ್ಸ್ ತಂದಿದ್ದಾರೆ. ಇದನ್ನೇ ಬಿಜೆಪಿ ಅವರು ಅಸ್ತ್ರ ಮಾಡ್ಕೊಳ್ತಿದ್ದಾರೆ. ಅಲ್ಲದೆ ಗೃಹಲಕ್ಷ್ಮಿಯ ಹಣ ಕಳ್ಕೊಂಡ ಹೆಣ್ಮಕ್ಳು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಹಾಗಾದ್ರೆ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಸಿಗಬೇಕು ಅಂದ್ರೆ ಏನೆಲ್ಲ ಮಾಡಬೇಕು, ಇದೆಲ್ಲದರ ಬಗ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಗೃಹಲಕ್ಷ್ಮಿ ಯೋಜನೆ ಬಂದ ಮೇಲೆ ಅದೆಷ್ಟೋ ಬಡ ಹೆಣ್ಣುಮಕ್ಕಳ ಕೈಗೆ ಒಂದಿಷ್ಟು ಕಾಸು ಸಿಕ್ಕಂತಾಗಿತ್ತು. ಸರ್ಕಾರ ಕೊಡೋ ಕಾಸಿನಿಂದಲೇ ಒಂದಿಷ್ಟು ಅನುಕೂಲ ಮಾಡ್ಕೊಂಡಿದ್ರು. ಕೆಲವರು ಮನೆ ರಿಪೇರಿ ಮಾಡ್ಕೊಂಡ್ರೆ, ಇನ್ನೂ ಕೆಲವರು ಹೊಲ ಗದ್ದೆಗಳಲ್ಲಿ ಬೋರ್ವೆಲ್ ಕೊರೆಸಿಕೊಂಡಿದ್ರು. ಹೀಗೆ ಹತ್ತಾರು ಅನುಕೂಲ ಮಾಡ್ಕೊಂಡಿದ್ರು. ಆದ್ರೀಗ ಇದೇ ಯೋಜನೆಗೆ ಮೇಜರ್ ಸರ್ಜರಿ ಮಾಡ್ತಿದ್ದಾರೆ. ಲೂಪ್ ಹೋಲ್ಗಳ ಮೂಲಕ ಕೋಟಿ ಹಣ ಹಳ್ಳ ಹಿಡಿತಾ ಇದೆ ಅಂತ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಇದು ಕೆಲ ಗೃಹಲಕ್ಷ್ಮಿಯರ ಕಣ್ಣು ಕೆಂಪಗಾಗಿಸ್ತಿದೆ. ಇಷ್ಟು ದಿನ ಪ್ರತಿ ತಿಂಗಳಿಗೊಮ್ಮೆ 2,000 ಹಣ ಅಕೌಂಟ್ಗೆ ಬಂದು ಬೀಳ್ತಾ ಇತ್ತು. ಇದರಲ್ಲಿ ಯಾವುದೇ ಸರ್ಕಸ್ ಇರಲಿಲ್ಲ. ಪ್ರತಿ ತಿಂಗಳು ಬರದೇ ಇದ್ರು, 2-3 ತಿಂಗಳಿಗೊಮ್ಮೆ ಆದ್ರೂ ಹಣ ಹಾಕ್ತಾ ಇದ್ರು. ಸರ್ಕಾರದ ಹಣ ಬರ್ತಾ ಇದ್ದಂತೆ ಹೆಣ್ಮಕ್ಳು ಬ್ಯಾಂಕ್ಗೆ ಹೋಗಿ ಹಣ ಡ್ರಾ ಮಾಡ್ಕೊಳ್ತಾ ಇದ್ರು. ಆದ್ರೆ ಇನ್ಮೇಲೆ ಹಾಗಲ್ಲ. ಗೃಹಲಕ್ಷ್ಮಿ ಹಣ ಬೇಕು ಅಂದ್ರೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು. ಜೊತೆಗೆ ಒಂದಿಷ್ಟು ಮಾನದಂಡಗಳನ್ನು ಪಾಲಿಸಬೇಕು. ಮೊದಲನೆಯದಾಗಿ ಅರ್ಜಿದಾರರು ಕರ್ನಾಟಕದ ನಿವಾಸಿಯಾಗಿರಬೇಕು. ಅಂದ್ರೆ ಇಲ್ಲಿಯೇ ವಾಸವಾಗಿರುವಂತಾಗಿರಬೇಕು. ಕರ್ನಾಟಕದವರು ಅಂದ ಮಾತ್ರಕ್ಕೆ ಹೊರ ರಾಜ್ಯದಲ್ಲಿದ್ರೆ, ವಿದೇಶದಲ್ಲಿದ್ರೆ ಆಗಲ್ಲ. ಜೊತೆಗೆ BPL APL ಅಂತ್ಯೋದಯ ಕಾರ್ಡ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯೋ ಯಜಮಾನಿ ಹೆಸರಿರಬೇಕು. ಇನ್ನು ಮೂರನೆಯದ್ದು, ಯಾರು ಹಣ ಪಡಿತಾರೋ ಅಥವಾ ಅರ್ಜಿ ಹಾಕ್ತಾರೋ ಅವರ ಹೆಸರಲ್ಲೇ ಚಾಲ್ತಿಯಲ್ಲಿರೋ ಬ್ಯಾಂಕ್ ಖಾತೆ ಇರಬೇಕು. ನಿಮ್ಮ ಮನೆಯ ಯಜಮಾನಿ ಹೆಸರಲ್ಲಿ ಬ್ಯಾಂಕ್ ಖಾತೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅರ್ಜಿ ಸಲ್ಲಿಸೋದಿಕ್ಕೆ ಬರಲ್ಲ. ಇನ್ನು 4ನೆಯದ್ದು, ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆ ಜೋಡಣೆಯಾಗಿರಬೇಕು. 5ನೆಯದ್ದು, ಡೆಬಿಟ್ ಸಕ್ರಿಯವಾಗಿರಬೇಕು. ಕೊನೆಯದಾಗಿ 6ನೆಯದ್ದು, ಆಧಾರ್, ರೇಷನ್ ಕಾರ್ಡ್, ಬ್ಯಾಂಕ್ ವಿವರ ಎಲ್ಲವೂ ಒಂದಕ್ಕೊಂದು ಹೊಂದಿಕೆಯಾಗಿರಬೇಕು. ಇದಿಷ್ಟು ಮಾನದಂಡಗಳು ಸರಿ ಇದ್ದಾಗ ಮಾತ್ರ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ನೀವು ಸಲ್ಲಿಸಿದ ಅರ್ಜಿ ಕೂಡ ಅಪ್ರೂವಲ್ ಆಗುತ್ತೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನ ಎಲ್ಲೆಂದರಲ್ಲಿ ಸಲ್ಲಿಸೋದಿಕ್ಕಾಗಲ್ಲ. ಇದಕ್ಕೂ ಒಂದಿಷ್ಟು ಕಂಡೀಷನ್ಗಳನ್ನ ಹಾಕಿದ್ದಾರೆ. ಮೊದಲಿಗೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬಹುದು. 2ನೆಯದ್ದು ಗ್ರಾಮ 1 ಕೇಂದ್ರಗಳು, 3ನೆಯದ್ದು ಬೆಂಗಳೂರು 1 ಕೇಂದ್ರಗಳು, 4ನೆಯದ್ದು ಕರ್ನಾಟಕ 1 ಕೇಂದ್ರಗಳು. ಇಲ್ಲಿ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಸರ್ಕಾರ ತಂದಿರೋ ಹೊಸ ರೂಲ್ಸ್ಗೆ ಹೆಣ್ಣುಮಕ್ಕಳು ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಸರ್ಕಾರದ ಈ ನಿರ್ಧಾರ ಸರಿಯಲ್ಲ. ಯಾರು ಅನರ್ಹರಿದ್ದಾರೋ ಅವರನ್ನ ಪತ್ತೆ ಹಚ್ಚಲಿ. ಅದನ್ನ ಬಿಟ್ಟು ಎಲ್ಲಾ ಫಲಾನುಭವಿಗಳಿಗೆ ತೊಂದರೆ ಕೊಡೋದು ಸರಿಯಲ್ಲ ಅಂದಿದ್ದಾರೆ. ಆತ್ಮೀಯರೇ, ಸರ್ಕಾರ ಸರ್ಜರಿ ಮಾಡ್ತಿರೋದು ಬರೀ ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಅಲ್ಲ, ಗೃಹಜ್ಯೋತಿ ಯೋಜನೆಗೂ ಕೈ ಹಾಕಿದೆ. ಗೃಹಜ್ಯೋತಿ ಯೋಜನೆಯ ಫ್ರೀ ಕರೆಂಟ್ ಸಿಗಬೇಕು ಅಂದ್ರೆ ಇಲ್ಲೂ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು. ಗೃಹಲಕ್ಷ್ಮಿ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸಿದ್ರೋ ಅದೇ ರೀತಿ ಗೃಹಜ್ಯೋತಿ ಯೋಜನೆಗೂ ಅರ್ಜಿ ಸಲ್ಲಿಸಬೇಕು. ಇದಕ್ಕೂ ಕೂಡ ಮೊದಲನೆಯದಾಗಿ ನಾವು ಕರ್ನಾಟಕದಲ್ಲೇ ವಾಸಿಸ್ತಿರಬೇಕು. ಅನ್ಯ ರಾಜ್ಯದಲ್ಲಿದ್ರೆ ಇದರ ಉಪಯೋಗ ನಮಗೆ ಸಿಗಲ್ಲ. ಇನ್ನು 2ನೆಯದ್ದು, ಗೃಹ ಬಳಕೆಗಾಗಿಯೇ ವಿದ್ಯುತ್ ಸಂಪರ್ಕ ಹೊಂದಿರಬೇಕು. 3ನೆಯದ್ದು, ಕಳೆದ 12 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧರಿಸಿ ನಿಮಗೆ ಫ್ರೀ ಕರೆಂಟ್ ಅರ್ಹತೆಯನ್ನ ನಿರ್ಧಾರ ಮಾಡ್ತಾರೆ.
4ನೇಯದ್ದು ನಿಗದಿತ ಮಿತಿಯೊಳಗೆ ಬಳಕೆ ಮಾಡಿದ್ರೆ ಉಚಿತ ವಿದ್ಯುತ್ ಸಿಗುತ್ತೆ. ಅಂದ್ರೆ ಸರ್ಕಾರದ ಕಡೆಯಿಂದ 100 ವ್ಯಾಟ್ ಮಾತ್ರ ಫ್ರೀ ಇರೋದು. ಇದನ್ನ ಮೀರಿದ್ರೆ ಡಬಲ್ ಹಣ ಕಟ್ಟೋದು ಗ್ಯಾರಂಟಿ. ಈಗಾಗಲೇ ಅದೆಷ್ಟೋ ಮಂದಿ ಡಬಲ್ ಹಣ ಕಟ್ತಿದ್ದಾರೆ ಬಿಡಿ, ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಇನ್ನು ಕೊನೆಯದಾಗಿ ಬಾಡಿಗೆ ಮನೆಯಲ್ಲಿದ್ದವರು ಕೂಡ ಈ ಫ್ರೀ ಕರೆಂಟ್ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು. ಆಗಲೇ ನಿಮಗೂ ಫ್ರೀ ಕರೆಂಟ್ ಸಿಗೋದು. ಒಟ್ನಲ್ಲಿ ಸರ್ಕಾರದ 2 ಗ್ಯಾರಂಟಿ ಯೋಜನೆ ಸಿಗಬೇಕು ಅಂದ್ರೆ ಹೊಸ ಅರ್ಜಿ ಸಲ್ಲಿಸಲೇಬೇಕು. ಇಲ್ಲ ಅಂದ್ರೆ ಕೊಕ್ಕೆ ಬೀಳೋದ್ರಲ್ಲಿ ಅನುಮಾನವೇ ಇಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.